ಆದಿಶಕ್ತಿ ಏನ್ ಮಾಡ್ತಾಳೆ ಅಂದ್ರೆ 3 ತ್ರಿಮೂರ್ತಿಗಳನ್ನ ಸೃಷ್ಟಿ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಜನಂದಿನಿ ಕನ್ನಡ ವ್ಲಾಗ್ಸ್. ದೇವಸ್ಥಾನಕ್ಕೆ ಹೋಗೋದಕ್ಕೆ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ನಮ್ಮ ಅಣ್ಣನ ಮನೆ ಹಿಂದೆಗಡೆ ಸ್ಪೇಸ್ ಇತ್ತು, ಅಲ್ಲೇ ಟಿಫನ್ಗೆಲ್ಲ ರೆಡಿ ಮಾಡಿದರು. ನಾವು ಎಲ್ಲ ಟಿಫನ್ ಎಲ್ಲ ತಿಂದು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ರೀಲ್ಸ್ ಮಾಡೋರು ರೀಲ್ಸ್ ಮಾಡ್ತಾಯಿದ್ರು, ಫೋಟೋಸ್ ತಗೊಳ್ಳೋರು ಫೋಟೋಸ್ ತಗೋತಾಯಿದ್ರು. ಹೀಗೆ ಎಲ್ಲ ರೆಡಿಯಾಗಿ ಎಲ್ಲರೂ ದೇವಸ್ಥಾನಕ್ಕೆ ಹೊರಟ್ವಿ. ನಮ್ಮ ಅಣ್ಣದಿರ ಮನೆ ಹೊಲದ ಮಧ್ಯೆನೇ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಸುತ್ತ ಗದ್ದೆ ಹೊಲ, ಮಧ್ಯದಲ್ಲಿ ಮನೆ, ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮನೆಯಿಂದ ಹತ್ರದಲ್ಲೇ ಇದೆ ದೇವಸ್ಥಾನ, ಹಾಗಾಗಿ ನಡ್ಕೊಂಡೇ ಹೋಗ್ತಾ ಇದ್ದೀವಿ. ಇದು ಕೂಡ ನಮ್ಮ ಚಿಕ್ಕಪ್ಪನ ಮನೆ. ದೇವಸ್ಥಾನದ ಹೋಗೋ ರೋಡಲ್ಲೇ ಇವ್ರ ಮನೆಯೂ ಕೂಡ ಇರೋದು. ಹಾಗೆ ಇವ್ರನ್ನೂ ಮಾತಾಡಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗ್ತಾ ಇದ್ದೀವಿ. ಮಕ್ಕಳೆಲ್ಲ ಕೇರ ಮಾಡ್ತಾಯಿದ್ರು, ನನ್ನ ಮಗ ಕೂಡ ಜಾಯ್ನ್ ಆಗಿ ಕೇರ ಮಾಡ್ತಾಯಿದ್ದಾನೆ. ನನ್ನ ಮಗನಿಗೆ ಯಾರು ಮಕ್ಕಳು ಸಿಕ್ಬಿಟ್ರೆ ಸಾಕು, ಅಲ್ಲೇ ಆಟ ಆಡ್ಕೊಂಡು ಇದ್ಬಿಡ್ತಾನೆ. ಇವಳು ಕೂಡ ನನ್ನ ಅಕ್ಕನ ಮಗಳು. ಇವಳು ನಾನು ಒಂದೇ ಏಜ್ ಅವರು. ನನ್ನ ರಜೆ ಇದ್ದಾಗೆಲ್ಲ ಇವ್ರು ಊರಿಗೆ ಬರ್ತಾಯಿದೆ. ಇವಳು ನನಗೆ ಹಳ್ಳಿಯೆಲ್ಲ ತೋರಿಸಿ ಇವಳ ಜೊತೆ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದೆ. ನಾನು ಇವಳು ಸಿಗೋದು ತುಂಬ ಕಮ್ಮಿ, ಸಿಕ್ಕಿದಾಗ ಈ ರೀತಿ ತುಂಬ ಮಾತಾಡ್ತೀವಿ. ಇಲ್ಲೂ ಟಿಫನ್ ಮಾಡಿ ಅಂತ ಹೇಳಿದ್ರು. ನಾವು ಅಲ್ಲೇ ಅಣ್ಣದಿರ ಮನೇಲಿ ಟಿಫನ್ ಮಾಡ್ಕೊಂಡು ಬಂದಿರೋದ್ರಿಂದ ಟೀ ಮಾಡಿಸ್ಕೊಂಡು ಕುಡಿತಾ ಇದ್ದೀವಿ.
ನೆಮ್ಮದಿಗೆ ನೋಡ ಎಲ್ಲಾನು ಭಗವಂತ ಕೊಟ್ಟಿದ್ದಾನೆ. ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಸರಿ ಕೊಟ್ಟಿದ್ದಾನೆ. ದುಡಿಯೋಣ, ಇವತ್ತು ನಾಲ್ಕು ದುಡ್ಕೊಂಡು ಆರಾಮ ಕಾಲ ಕಳೆಯೋಣ. ಅದು ಬಿಟ್ಟು ಬೇರೆ ಅನ್ಯತರವಾಗಿ ಯಾವುದನ್ನು ಯೋಚನೆ ಮಾಡದೆ ಗುರುಮಲ್ಲೇಶ್ವರ ಬಸವಾದಿ ಶರಣರು ಈ ಗ್ರಾಮಕ್ಕೆ ಅತಿಯಾದ ಶಕ್ತಿಯನ್ನ ಕೊಡ್ಲಿ. ಆ ದೇವಿ ಕೃಪಾ ಕಟಾಕ್ಷ ಈ ಗ್ರಾಮಕ್ಕೆ, ಇಲ್ಲಿ ಅಕ್ಕಪಕ್ಕದ ಗ್ರಾಮದಿಂದ ಬಂದಿರ್ತಕ್ಕಂಥ ಎಲ್ಲ ಭಕ್ತರಿಗೂ ಅವರ ಶಕ್ತಿಯನ್ನ ಕೊಡ್ಲಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಾಯ. ಅರ್ಪಣೆ. ಎತ್ಕೊಂಡು ಬರ್ಬೇಕಂತಂದ್ರೆ ಎತ್ಕೊಂಡು ಬುದ್ಧಿದ ಮೇಲೆ ಹಾಕಲ್ಲ ಇವನು ಬಾ ಮದುವೆ ಕಡೆ ನಾನು ಹೊಲ್ಗೋಸ್ಕರ ಬಾ ಅಂದಿದ್ದು ಶೋಕ ವಿನಾಶ ಕಾರಣ ನಮಾಮಿ ವಿಘ್ನೇಶ್ವರ ಪಾದ ಪಂಕಜ. ಪಟ್ಟದ ರಾಣಿ ಪಾರ್ವತಿಯ ಕುಮಾರನ ಗೋಪುರದ ಕಳಸ ಕೂಡ ಪ್ರತಿಷ್ಠಾಪನೆ ಮಾಡಿದರು. ಎಲ್ಲರೂ ಹೋಗಿ ಕೈ ಮುಕ್ಕೊಂಡು ಬರ್ತಾಯಿದ್ರು. ಅಲ್ಲಿ ಹೋಗೋದಕ್ಕೆ ಮೆಟ್ಲು ವ್ಯವಸ್ಥೆ ಕೂಡ ಮಾಡಿದರು. ಸದಾ ಕಾಲ ನಮ್ಮ ಮೇಲಿರಲಿ. ಅಷ್ಟಬಂಧನ ಸಮೇತವಾಗಿ ನೂತನ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದ್ದು ಕೊನೆಯದಾಗಿ ಕೆಲವೇ ಕ್ಷಣದಲ್ಲಿ ದೇವಿಯು ಗ್ರಾಮದಲ್ಲಿ ಅಲ್ಲಿ ಬೆಳಕಲ್ಲಿ ಕಾಣಿಸ್ತಿದೆ. ದೇವರ ಮುಂದೆಗಡೆ ಬಾಳೆಕಂದನ್ನು ನೆಟ್ಟಿರ್ತಾರೆ. ದೇವರ ದೃಷ್ಟಿ ಬಿದ್ದ ಮೇಲೆ ಬಾಳೆಕಂದನ್ನು ಕಡಿದು ಒಂದು ಕನ್ನಡಿ ಹಿಡ್ಕೊಂಡು ಕನ್ನಡಿಲಿ ಸೂರ್ಯನ ಕಿರಣ ದೇವರ ಪ್ರತಿಮೆ ಮೇಲೆ ಬೀಳೋ ಹಾಗೆ ಮಾಡಿ ಆಮೇಲೆ ಮಹಾಮಂಗಳಾರತಿ ಮಾಡ್ತಾರೆ. ಈ ವಿಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗಿದೆ, ಏಕೆಂದರೆ ಜನಗಳು ತುಂಬ ಇರೋದ್ರಿಂದ. ಆದಷ್ಟು ಈ ವಿಡಿಯೋನ ಮಾಡಿದ್ದೀವಿ. ತಾಯಿ ದೇವಿರಮ್ಮನ ದೇವಸ್ಥಾನ ಇದು, ತುಂಬ ಚೆನ್ನಾಗಿ ಮಾಡಿಸಿದ್ರು. ನಮ್ಮ ಗ್ರಾಮಕ್ಕೆ ಆಗಮಿಸಿರ್ತಕ್ಕಂತಹ ಶಲ್ಬ್ರಹ್ಮ ಶ್ರೀ ಶ್ರೀ ರೇಣುಕಾ ಶಿವಾಚಾರ್ಯ ಸ್ವಾಮಿಗಳು, ಕದಂಬ ಜಂಗಮಠ, ವೈದ್ಯನಾಥಪುರ.
194 ಫೀಟ್ ಇದೆ. ಒಳಗಡೆ ಸೈತಾನದ ಭಜನೆ ಸ್ತೋತ್ರ ಇದೆ. ಐಗಿರಿ ನಂದಿನಿ ನಂದಿತ ದೇವಿ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಹಾಗೆ ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗಿ ಅಲ್ಲೆಲ್ಲ ಕುಂಕುಮ ತಗೊಂಡು ಊಟಕ್ಕೆ ಹೊರಟ್ವಿ. ಇವರು ನಮ್ಮ ಅಮ್ಮನ ತಂಗಿ, ನಮ್ಮ ಚಿಕ್ಕಮ್ಮ. ಇವರು ಕೂಡ ಹಬ್ಬಕ್ಕೆ ಬಂದಿದ್ದರು. ಇವ್ರನ್ನೂ ಮಾತಾಡಿಸ್ಕೊಂಡು ಊಟಕ್ಕೆ ಹೊರಟ್ವಿ. ನಮ್ಮ ಅಣ್ಣ, ನಮ್ಮ ಅಣ್ಣನ ಮಗಳು ಕೂಡ ಹಬ್ಬಕ್ಕೆ ಬಂದಿದ್ದರು. ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಹೊರಟ್ವಿ. ಊಟ ಮಾಡಿಕೊಂಡು ಮನೆಗೆ ಹೊರಟ್ವಿ. ಅದ್ರ ನೆಕ್ಸ್ಟ್ ವ್ಲಾಗು ಪಾರ್ಟ್ 3 ಬರುತ್ತೆ. ನಿಮ್ಮ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.